ಮನೆಗೆ ಸೊಸೆಯಾಗಿ ಬರ್ತಾರೆ ಅಮೂಲ್ಯ ಅಂದಾಗ ಯೂಶಲಿ ಕ್ಯಾಶುಯಲ್ ಆಗಿ ಬರೋ ಪ್ರಶ್ನೆ, ಅಮೂಲ್ಯ ಅವರು ರಾಜಕೀಯಕ್ಕೆ ಏನಾದರೂ ಬರ್ತಾರಾ ಅಂತ. ಒಂದು ವೇಳೆ ಬಂದರೆ ನಿಮ್ಮ ಸಪೋರ್ಟ್ ಇರುತ್ತಾ? ನಮ್ಮ ಮಕ್ಕಳು ಏನು ಮಾಡ್ತಾರೆ ಅದಕ್ಕೆ ನಾವು ಎನ್ಕರೇಜ್ ಮಾಡೋದು ನಮ್ಮ ಡ್ಯೂಟಿ. ಅವ್ರು ಏನು ಫೀಲ್ಡ್ ಆರಿಸ್ಕೊತಾರೆ, ಏನು ಮಾಡ್ತಾರೆ ಅದಕ್ಕೆ ನಾವು ಎನ್ಕರೇಜ್ ಮಾಡಲೇಬೇಕು. ನಾವು ಇಷ್ಟೆಲ್ಲ ಮಾಡೋದು ಅವ್ರಿಗೋಸ್ಕರ ತಾನೆ. ಅವ್ರು ಯಾವ್ದು ಇಷ್ಟಪಡ್ತಾರೆ ಅದನ್ನು ಮಾಡ್ಕೊಳ್ಳೋಕ್ಕೆ ನಮ್ದು ಏನು ಅಭ್ಯಂತರ ಇಲ್ಲ. ಅಮೂಲ್ಯ ಅವರು ಯಾವ ಅಡುಗೆನ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಯಾವ ಅಡುಗೆ ಇದು ಮಾಡಿಲ್ಲ ಅಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ? ಫಿಶ್ಶು, ಚಿಕನ್ನು, ನಾನ್ ವೆಜ್ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಂ, ಯಾವ್ದು ಚೆನ್ನಾಗಿ ಮಾಡಲ್ಲ ಬೇಡ ಅನಿಸುತ್ತೆ ಅಂತ ಅನ್ಸೋದು? ಎಲ್ಲ ಚೆನ್ನಾಗಿ ಮಾಡ್ತಾರೆ. ವೆಜಿಟೇರಿಯನ್ಗೆ ಹೋಗೋದೇ ಇಲ್ಲ ನಾನು, ಮಾಡೋಕ್ಕೆ ಹೋಗಲ್ಲ. ಅವ್ರು ಒಬ್ಬಟ್ಟು ಮಾಡ್ತಿದ್ರೆ ಯಾಕೆ ಮಾಡ್ತಾ ಇದ್ದೀರಾ ಇವತ್ತು ಅಂತ ಅಂತೀನಿ. ವೆಜಿಟೇರಿಯನ್ ಊಟದ ದಿವಸ ಹೋಗೋದೇ ಯಾಕೆ ಬೇಡ ಅನ್ಸುತ್ತೆ. ಯಾಕಮ್ಮ ಪರವಾಗಿಲ್ಲ, ಒಬ್ಬಟ್ಟಲ್ವಾ ಆಚೆಯಿಂದ ತರಿಸ್ಬೋದಿತ್ತಲ್ಲ. ಇಲ್ಲ ಇಲ್ಲ ನಂಗೆ ಮನೆ ಒಬ್ಬಟ್ಟೆ ಬೇಕಂತ ಅವ್ರಿಗೆ ಇಷ್ಟ ಅಮ್ಮಂಗೆ. ಸೊ ಯಾವಾಗಾದರೂ ಒಂದ್ಸತಿ ಓಕೆ. ಅಮ್ಮ ಯೂಶಲಿ ಏನು ಮಾಡ್ತಾರೆ ಅಂದರೆ ಎಲ್ಲ ಹಬ್ಬಕ್ಕೂ ಒಬ್ಬಟ್ಟು, ಚಿತ್ರಾನ್ನ, ಕಾಳು ಗೊಜ್ಜು ಅದನ್ನು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟು. ಸೊ ಫಸ್ಟ್ ಆಫ್ ಆಲ್ ನಮಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಅರ್ಧ ಬೇಡ ಬಿಡಿ ಅಮ್ಮ ಒಬ್ಬಟ್ಟು, ಬೇರೆ ಏನಾದ್ರು ಮಾಡ್ಕೊಂಡ್ರಾಯ್ತು ಅಂತ ಹೇಳ್ತಾ ಇರ್ತೀನಿ. ಹಾಗೆ. ಜಗದೀಶ್ ಅವ್ರೆ, ಅಮೂಲ್ಯ ಅವ್ರು ಮಾಡೋ ಅಡುಗೆ ನಿಮ್ಗೆ ಯಾವುದು ಫೇವ್ರೆಟ್? ಅವರು ಆ್ಯಕ್ಚುಲಿ ಮಾಡೋದೆಲ್ಲ ಇಷ್ಟನೇ. ಅದ್ರಲ್ಲಿ ನನಗೆ ಲೆಮನ್ ಚಿಕನ್ ಇಷ್ಟ ಆಗುತ್ತೆ. ಅವ್ರು ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಒಂದು ಖುಷಿ ಏನು ಅಂತಂದರೆ ನಮ್ಮ ತಾಯಿ ಅವ್ರ ಕೈ ರುಚಿಯಾಗಿದೆ, ಹಾಗೆ ಅಮೂಲ್ಯ ಅವ್ರದ್ದು ಕೈ ರುಚಿ ಇದೆ. ಸೊ ಅದೊಂದು ನನಗೆ ಖುಷಿ. ಯಾಕಂದರೆ ಇದ್ರ ಮಧ್ಯ ಸಿಗಾಕೊಳ್ಳೋದು ನಾನೇ ಯಾವಾಗಲೂ ಅಲ್ವಾ. ಎಲ್ಲ ಚೆನ್ನಾಗಿರೋದ್ರಿಂದ ಆರಾಮಾಗಿ. ಸೊ ಐ ಆಮ್ ಹ್ಯಾಪಿ.